ಏರ್ಪೋರ್ಟ್ ಬಗ್ಗೆ ಭಾರಿ ಹೇಮಾಹೇಮಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ನಾನು ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರ್ಲಿ. ಅದನ್ನ ಒಂದಲ್ಲ ಒಂದು ದಿವಸ ಸ್ಥಿರ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸ್ತಕ್ಕಂಥ ರೀತಿಯಲ್ಲಿ ನಾನು ಸ್ಥಿರವನ್ನು ಅಭಿವೃದ್ಧಿ ಮಾಡ್ತೇನೆ. ಈಗ ನಿಮ್ಗೇನಪ್ಪಾ ಅಂದ್ರೆ ಹೇಮಾವತಿ ಬಂತು, ಭದ್ರಾ ಅರ್ಧಂಬರ್ಧ ಆಗಿದೆ, ಎತ್ತಿನೊಳೆನೂ ಬರ್ತಾ ಇದೆ. ಎತ್ತಿನೊಳೆನಲ್ಲಿ ನಾನು ಈಗ ಕುಡಿಯ ನೀರಿಗೆ ಕೊಡ್ಬೇಕು ಅಂತೇಳಿ 492 ಹಳ್ಳಿಗಳಿಗೆ ನೀರು ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಆಗ್ತದೆ ಗೊತ್ತಿಲ್ಲ. ಯೋಜನೆ ಇನ್ನೊಂದು 15 ತಿಂಗಳೊಳಗೆ ಪೂರ್ಣ ಆಗ್ತದೆ. ಏರ್ಪೋರ್ಟ್ ಬಗ್ಗೆ ಭಾರಿ ಹೇಮಾಹೇಮಿಗಳೆಲ್ಲ ಪ್ರಯತ್ನ ಪಡ್ತಿದ್ದಾರೆ. ಅದನ್ನ ನಾನು ಏನ್ ಮಾಡ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ಆ ಕೆಲಸ ಮಾಡ್ತಿದ್ದೀನಿ. ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ ಇರ್ಲಿ. ಅದನ್ನ ಒಂದಲ್ಲ ಒಂದು ದಿವಸ ಸ್ಥಿರ ರಾಜ್ಯದ ಭೂಪಟದಲ್ಲಿ ಕಂಗೊಳಿಸ್ತಕ್ಕಂಥ ರೀತಿಯಲ್ಲಿ ನಾನು ಸ್ಥಿರವನ್ನು ಅಭಿವೃದ್ಧಿ ಮಾಡ್ತೇನೆ. ಈಗ ನಿಮ್ಗೇನಪ್ಪಾ ಅಂದ್ರೆ ಹೇಮಾವತಿ ಬಂತು, ಭದ್ರಾ ಅರ್ಧಂಬರ್ಧ ಆಗಿದೆ, ಎತ್ತಿನೊಳೆನೂ ಬರ್ತಾ ಇದೆ. ಎತ್ತಿನೊಳೆನಲ್ಲಿ ನಾನು ಈಗ ಕುಡಿಯ ನೀರಿಗೆ ಕೊಡ್ಬೇಕು ಅಂತೇಳಿ 492 ಹಳ್ಳಿಗಳಿಗೆ ನೀರು ಕೊಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಅದಕ್ಕೆ ಎಷ್ಟು ಆಗ್ತದೆ ಗೊತ್ತಿಲ್ಲ. ಯೋಜನೆ ಇನ್ನೊಂದು 15 ತಿಂಗಳೊಳಗೆ ಪೂರ್ಣ ಆಗ್ತದೆ.